वेलकम टू एम न्यूज बीजापुर। चलिए चलते हैं आज की खबरों की ओर। बोलो भारत माता की भ्रष्ट कांग्रेस सरकार के भ्रष्ट कांग्रेस सरकार के भ्रष्ट कांग्रेस सरकार के भ्रष्ट कांग्रेस सरकार के ಹಣ ತಗೊಂಡು ಮನೆಗಳನ್ನು ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಪಾಲಿನ ಮೃತ್ಯುವಾಗಿ ಕಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की भ्रष्ट कांग्रेस सरकार के भ्रष्ट कांग्रेस सरकार के बोलो भारत माता की भ्रष्ट कांग्रेस सरकार के भ्रष्ट सिद्धरामಯ್ಯ ಸರ್ಕಾರಕ್ಕೆ घोटाला सचिव जमीर अहमद के भ्रष्ट जमीर अहमद के भ्रष्ट जमीर अहमद के बोलो भारत माता की भ्रष्ट कांग्रेस सरकार के भ्रष्ट कांग्रेस सरकार के ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಕಡೆಯಿಂದ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. ಆದ್ರೆ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಕ್ಕಂಥ ಕೆಲಸ ಮಾಡಕತ್ತೀವಿ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ 40% ಪೇಸ್ ಮತ್ತು ಇವತ್ತು ಓಪನ್ ಆಗಿ ಕಾಂಗ್ರೆಸ್ ಶಾಸಕರ ಇವತ್ತು ಗೊತ್ತಾಕತ್ತಾರೆ ನಿಮ್ಮ ಹಗರಣಗಳಲ್ಲಿ. ಇವತ್ತು ಇದನ್ನು ನೋಡಿದ್ರೆ ಈ ಕಾಂಗ್ರೆಸ್ ಅಂತಕ್ಕಂಥದ್ದು ಇದು ಕಾಂಗ್ರೆಸ್ ಇದು ರಾಷ್ಟ್ರೀಯ ಪಕ್ಷ ಅಲ್ಲ ಅಲ್ಲಿ. ಇದು ಒಂದು ಭಾರತ ದೇಶದ ಬ್ರಿಟಿಷರ್ ಹೋಗ್ಲಿಕ್ಕೆ ಒಂದು ಸಂಘಟನೆ ಒಂದು ಹೆಸರಿದೆ. ಈಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ಕಾಂಗ್ರೆಸ್ ಹೆಸರನ್ನು ತೆಗೀರಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ನಾ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೇಳಕ್ ಇಚ್ಛೆ ಪಡ್ತೀನಿ, ಮೊದಲು ಕಾಂಗ್ರೆಸ್ ಹೆಸರನ್ನು ತಕ್ಕೋರು. ಇಲ್ಲ ಅಂದ್ರೆ ನಾವು ಭಾರತೀಯ ಜನತಾ ಪಕ್ಷದವರು ಕೂಡಿ ಈ ಕಾಂಗ್ರೆಸ್ ಹೆಸರನ್ನು ಬದಲಾಯಿಸ್ತೀವಿ. ಯಾಕಂದ್ರೆ ಇವತ್ತು BR ಪಾಟೀಲ್ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಿರಿಯ ಶಾಸಕರು ಇವತ್ತು ಓಪನ್ ಆಗಿ ಹೇಳ್ತಾರೆ, ಹಣ ಕೊಟ್ರೆ ಮನೆ ಸಿಗ್ತಾವ. ಅದೇ ಅಂದಂಗ ಬರೀ ಬಡ್ರಿಗೆ ಅಂತ ಮನೆ ಕೊಡ್ಬೇಕು ನಿಮ್ಗ. ಅಂದ್ರೆ ಈ ಸ್ಕೀಮ್ ಈ ಬಡ್ರಿಗಾಗಿ ಅಲ್ಲ, ಇದು ಶ್ರೀಮಂತರಿಗಾಗಿ. ಈ ಮೂಲಕ ಲೂಟಿ ಮಾಡ್ತಕ್ಕಂಥ ಸರ್ಕಾರ ನನಗನ್ಸತೈತಿ ಈ ಕಾಂಗ್ರೆಸ್ ಹೆಸರಿನ ಬದಲಾಗಿ ಲೂಟಿ ಅಂತ ಹೆಸರು ಜೋಡಕಂತ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಹೋಗ್ಬೇಕಿದೆ ಲೂಟಿ ಅಂತಕ್ಕಂಥ ಒಂದು ಹೆಸರು ತಗೊಂಡು ಸರ್ಕಾರ ಬರಬೇಕು ಮುಂದಿದೆ. ಇನ್ನೊಂದು ವಿಷಯ, ಇವತ್ತು SC ಅನುದಾನ ದುರ್ಬಳಕೆ ಮಾಡಿಕೊಂಡು ಈ ಸರ್ಕಾರ ಜನಸಾಮಾನ್ಯ ಟ್ಯಾಕ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡು ಆ ಚುನಾವಣೆಗೆ ತಂದ್ರೆ ಅದೊಂದು ಲೂಟಿ ಅಂತಕ್ಕಂಥ ಹೆಸರು ಒಂದು, ಇನ್ನೊಂದು ಟ್ಯಾಕ್ಸ್ ದುರ್ಬಳಕೆ ಅಂತಕ್ಕಂಥ ಹೆಸರು ಬರೀ. ಇಲ್ಲ ಅಂದ್ರೆ ಇವತ್ತು ಮೊನ್ನೆ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ, ಆ ಸಮಾಜದಲ್ಲಿ ಬಹಳಷ್ಟು ಬಡವರು ಅದಾರ. ಆ ಬಡವ್ರಿಗೆ ಅನ್ಯಾಯ ಆಕತ್ತೈತೆ ಅಂತ ಸಮಾಜದವರು ಹೋಗಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ನೀವು ಲಾಠಿ ಪ್ರಹಾರ ಮಾಡಿದ್ರಿ. ಅದಕ್ಕೆ ನೀವು ತುರ್ತು ಸರ್ಕಾರ ತುರ್ತು ಅಂತಕ್ಕಂಥ ಹುಡುಗರು ಕಾಂಗ್ರೆಸ್ ತೆಗೆದುಬಿಡಬೇಕೀಗ ತುರ್ತು ಅಂತಕ್ಕಂಥದ್ದು. ಇವತ್ತು ನಮ್ಮ ಕರ್ನಾಟಕದ ಯುವಜನ ಇವತ್ತು RCB ಗೆಲುವನ್ನ ಸಂಭ್ರಮಿಸಬೇಕಂದ್ರೆ ಅವ್ರನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಅವ್ರ ಜೀವ ಬಲಿ ತೆಗೆದುಕೊಂಡಿದ್ರು. ಇದು ಪಾಪಿ ಸರ್ಕಾರ ಅಂತಕ್ಕಂಥ ಇರಬೇಕು. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಸರ್ಕಾರಕ್ಕೆ ನಮ್ಮ ಸಾರ್ವಜನಿಕ ಬಿಡ್ತೀವಿ ಮಾಧ್ಯಮ ಮೂಲಕ ಏನ್ರೆ ಹೆಸರು ಹೇಳಿ ನೀವು ಅದು ಕಾಂಗ್ರೆಸ್ ಸರ್ಕಾರ. ಒಂದ್ ದಿವಸ ನಮ್ಮ ಮಹಿಳಾ ಮೋರ್ಚಾ ಐತಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಒಂದು ತೊಟ್ಲ ತರಿಸಿ ಅದಕ್ಕೆ ನಾವು ನಾಳೆ ನಾಮಕರಣ ಮಾಡ್ತಕ್ಕಂಥ ಒಂದು ಕಾಲವನ್ನು ಬರ್ತೈತೆ ಅಂತಕ್ಕಂಥ ಹೇಳಕ್ಕೆ ಹೆಚ್ಚಿನ ಪಡ್ತೀವಿ. ಅದಾಗಿ ವಿಶೇಷವಾಗಿ ಬಿಜಾಪುರದಲ್ಲಿ ಕೂಡ ನಾವು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರದಲ್ಲಿ ಕೂಡ ಪ್ರತಿ ಇಲಾಖೆಯಲ್ಲಿ ಲಂಚ ತುಂಬಾಗತ್ತೆ. ಈ ಕಾಂಗ್ರೆಸ್ ಲಂಚ ಅಂತಕ್ಕಂಥದ್ದು ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಎಲ್ಲಿ ಹುಟ್ಟೈತೆ ಅಂದ್ರೆ ಹುಟ್ಟಿದ ಕಾಂಗ್ರೆಸ್ನಾಗ. ಇದು ಲಂಚಕ್ಕಂತ ಪರ್ಸೆಂಟೇಜ್ ಅವಪ್ಪ ಯಾರಂದ್ರೆ ಇದು ಕಾಂಗ್ರೆಸ್. ಇವತ್ತು ಅವು ಪ್ರತಿಯೊಂದು ಇವತ್ತು ಡೌನ್ ಟು ಟಾಪ್ ತಕ್ಕ ಏನು ಪರ್ಸೆಂಟೇಜ್ ಕಲೆಕ್ಷನ್ ಆಕೈತಿ. ಇವತ್ತು ಸಾಮಾನ್ಯ ಜನರು ಬದುಕಲಾರ್ದಂಗ ಆಗತೈತಿ. ಅದು ಬಿಜಾಪುರದ ಎಲ್ಲ ಈ ಲಂಚ ತೆಗೆದುಕೊಳ್ತಕ್ಕಂಥ ಏನು ಬಾಟಮ್ ಟು ಟಾಪ್ ಎಲ್ಲರಿಗೂ ಇವತ್ತು ಕೈ ಮುಂದೆ ಮನವಿ ಮಾಡ್ತೀನಿ, ಅಟ್ಲೀಸ್ಟ್ ಪರ್ಸೆಂಟೇಜ್ ಕಡಿಮೆ ಮಾಡಿ ಪುಣ್ಯಾತ್ಮರ. ಏನ್ ನೀವು ತಗೋತೀರಿ ಪರ್ಸೆಂಟೇಜ್ ಒಂದು ಅರ್ಧಾರೆ ಕಡಿಮೆ ಮಾಡ್ರಿ, ಬಟ್ ತಗೋಬೇಡ್ರಿ ನೀವು.
ಪರ್ಸೆಂಟೇಜ್ ತಗೊಳ್ಳಬೇಡ್ರಿ. ಇವತ್ತೇನಾಗೈತೆ ಅಂದ್ರ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮಗೆ ಕುರ್ಸಿ ಮೇಲೆ ಕುಂಡಿಸ್ಬೇಕಂದ್ರ ನಿಮಗೆ ಹಂಗೆ ಕುಡಿಸಿಲ್ಲ ಅವ್ರು. ನೀವು ನಿಮ್ಮನ್ನೆಲ್ಲ ಲೂಟಿ ಮಾಡಿ ಕುಡಿಸ್ಯಾರ ನಿಮಗೆ. ಅದಕ್ಕೆ ನೀವು ಏನು ಮಾಡ್ತಾರೆ ಕಡಿಗೆ ಮಾನವೀಯ ಆಧಾರ ಮೇಲೆ ಈಗ ಸಾಮಾನ್ಯ ಜನರು ಏನು ಒದ್ದಾಡಕತ್ತಾರ ನೀವು ಪರ್ಸೆಂಟೇಜ್ ಸಿಕ್ಕ ಅದನ್ನ ನೀವು ತಗೊಳ್ಬೇಡ್ರಿ ಅಂತಕ್ಕಂಥ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಿರಂಗಗೊಂಡಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವರದೇ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ್ದಾರೆ. ದುಡ್ಡು ಕೊಟ್ಟರೆ ಮನೆಗಳು ಮಂಜೂರಾಗ್ತವೆ ಅನ್ನುವಂಥದ್ದು ಆಡಳಿತ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನಾಚಿಗೇಡಿ ಆದಂತ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನ ಸಂದರ್ಭ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಸುರುಮಳಿನೇ ಆಗಿಬಿಟ್ಟಿದೆ. ಇವತ್ತು ಮೂಡ ಹಗರಣ ಹಿಡ್ಕೊಂಡು ಎಸ್ಟಿ ನಿಗಮ ಹಗರಣ ಜೊತೆನೆ ಹಲವಾರು ಹಗರಣಗಳ ಇವು ಸರ್ಕಾರ ನಡೆದ್ರು ಕೂಡ ನಮ್ಗೇನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅನ್ನುವಂತ ಒಂದು ಹುಂಬತನದಿಂದ ಸರ್ಕಾರವನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ಇಡೀ ಶಾಪ ಹಾಕ್ತಾ ಇದಾರೆ. ಬಡವರಿಗೆ ಮನೆ ಸಿಗಬೇಕು, ಅದು ಬಿಟ್ಟು ಏಜೆಂಟ್ ಮುಖಾಂತರ ದುಡ್ಡು ಕೊಟ್ಟರೆ ಮನೆಗಳು ಮಂಜೂರು ಆಗ್ತವೆ ಅನ್ನುವಂಥದ್ದು ನಮ್ಮ ಆರೋಪ ಜೊತೆನೆ ಅವ್ರ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡ್ತಿದ್ರೆ. ಇವ್ರು ತಕ್ಷಣನೇ ಸರ್ಕಾರ ಮಂತ್ರಿಗಳು ರಾಜೀನಾಮೆ ಕೊಡ್ತಾರ ನನಗೆ ಅನಿಸ. ಅಷ್ಟು ಬಂಡ್ರೆ ಅದಾರ ಅವರು. ಅವ್ರ ಬಹಳಷ್ಟು ಆರೋಪಗಳು ಬಂದವ. ಮೊನ್ನೆನೆ IPL ಒಂದೇನು ವಿಜಯೋತ್ಸವ ಯಾವ್ದಪ್ಪ IPL RCB ಅಲ್ಲ, ಅದು ವಿಜಯೋತ್ಸವ ಸಂದರ್ಭದಲ್ಲಿ ಅಮಾಯಕರ ಜೀವ ಕಳ್ಕೊಂಡ್ರು. ಅವರ ಒಂದು ತಮ್ಮ ಶೋಕಿಗಾಗಿ ಮಾಡಿದಂತ ಒಂದು ರ್ಯಾಲಿಗೆ 11 ಜನ ಅಮಾಯಕರ ಬಲಿ ತೆಗೆದುಕೊಂಡ್ರು. ಅವಾಗನು ಕೂಡ ಅವರು ಯಾವುದೇ ಏನು ನಮ್ಮ ಕಡೆಯಿಂದ ಆಗಿಲ್ಲ ಅಂತೇಳಿ ಯಾವುದೋ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಕೂಡ ಪೊಲೀಸ್ ಅಧಿಕಾರಿಗಳು ಅನ್ಯಾಯ ಮಾಡಿದ್ರು. ಇಂತಹ ಸರ್ಕಾರ ತಕ್ಷಣದಿಂದಲೇ ಇದು ಪತನಗೊಳ್ಳಬೇಕು, ಹೋಗ್ಬೇಕು. ಇದು ಜನರ ಕೈಯಾಗದ. ಇವತ್ತೇನಾದ್ರೂ ಮುಖ್ಯಮಂತ್ರಿಗಳು ಅವರು ಅಸಹ್ಯ ಪಟ್ಟು ನಮ್ಮ ಮೇಲೆ ಆರೋಪ ಬಂದಂತೇಳಿ ರಾಜೀನಾಮೆ ಕೊಡ್ತಾರ ಅನ್ನುವಂತ ಸುಳ್ಳಿದು. ಯಾಕಂದ್ರೆ ಅಷ್ಟು ನಾಜಿಗೇಡಿ ಆದಂತ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಮೀರ್ ಅಹಮದ್ ಅವರ ಖಾತೆಯಲ್ಲೇ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಅವರ ಶಾಸಕರೇ ಬಹಿರಂಗ ಆದಾರ. ಅಟ್ಲೀಸ್ಟ್ ಅವರಿಗಾದ್ರೆ ರಾಜೀನಾಮೆ ತಗೋತಾರೆ ಅನ್ನೋ ಇದನ್ನ ಸವಾಲನ್ನ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಸಾಬೀತಾಗಿದೆ, ಸಾಬೀತು ಮಾಡಕ್ಕೆ ಇವತ್ತು ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಇವತ್ತು BR ಪಾಟೀಲ್ ಆಳಂದ್ ಅವರು ಇವತ್ತು ಆರೋಪ ಮಾಡ್ಯಾರ. ಅವರು ತಕ್ಷಣದಿಂದಲೇ ಆ ಮಂತ್ರಿಯನ್ನ ವಜಾ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಇವತ್ತು ಏನು ಆಳಂದ ಶಾಸಕರು BR ಪಾಟೀಲ್ರು ಬಹಳ ಹಿರಿಯ ಶಾಸಕರು, ಅವರು ಅದು ಕಾಂಗ್ರೆಸ್ ಶಾಸಕರು. ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಏನು ಬಡವರಿಗೆ ಮನಿ ಬರ್ತಾವ, ಆ ಮನಿ ಬರ್ಬೇಕಂದ್ರ ಏಜೆಂಟ್ ಮೂಲಕ ಹೋದ್ರ, ಇಲ್ಲ ಅಂದ್ರ ಪಂಚಾಯತಿ ಅಧ್ಯಕ್ಷ ಮುಖಾಂತರ ಹೋದ್ರ ಬರ್ತಾವ ಅಂತಕ್ಕಂಥದ್ದು. ಅಂದ್ರ ಅಲ್ಲಿ ಪರ್ಸೆಂಟೇಜ್ ಕೊಟ್ರೆ ಬರ್ತಕ್ಕಂತ ಏನ್ ಹೇಳಿಕೆ ಕೊಟ್ಟಾರ, ಈ ಹೇಳಿಕೆ ವಿರುದ್ಧ ನಾ ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇವತ್ತ ನೀವು ಹಣ ಕೊಟ್ಟು ತಂದ್ರಂದ್ರ ಇಲ್ಲಿ ಬಡವರಿಗೆ ಹಣ ಖರೀದಿ ಕೊಟ್ಟು ಮನಿ ತಗೋಬೇಕು ಕೊಡ್ಬೇಕಾಕೈತಿ. ಆದ್ರ ಬಡವರಿಗೆ ಸಾಧ್ಯ ಇಲ್ಲ. ಮತ್ತೆ ಇದು ಮನಿ ಶ್ರೀಮಂತರಿಗೆ ಹತ್ತುವಂತ ಕೆಲಸ ಆಗ್ತೈತಿ. ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ವಿ ಇವತ್ತು. ಅದಕ್ಕೆ ನಾ ಹೇಳಕ್ ಇಚ್ಛೆ ಪಡ್ತೀನಿ, ಬೇಗನೆ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನೀವಾಗಿ ಬಿಟ್ಟು ಹೋಗು ಚಲೋ. ಇಲ್ಲ ಜನನೇ ಬಂದು ನಿಮ್ಮನ್ನು ಕಿತ್ತು ಹೋಗಿರ್ತಕ್ಕಂಥ ಒಂದು ಅಲ್ಲಿವರೆಗೆ ನೀವು ಕಾಯಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ. ದಿವಸ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮೂಲಕ ಮಾಡಿದ್ವಿ. ನಾವು ಇವತ್ತು ತಾವು ನೋಡಿರ್ಬೋದು, ಒಬ್ಬ ಹಿರಿಯ ಶಾಸಕರು, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು BR ಪಾಟೀಲ್ ಅವರು. ಅಂದ್ರ ಈ ರಾಜೀವ್ ಗಾಂಧಿ ವಸತಿ ಯೋಜನೆ ಇವು ಬಡವ್ರ ಮಂದಿ ಕೊಡಾಕ ಎಲ್ಲ ಮನೆಗಳು ಎಲ್ಲ ಇವರೆಲ್ಲ ಪಂಚಾಯತಿ ಮೆಂಬರ್ ರೊಕ್ಕ ಕೊಟ್ಟ ತೊಗೊಂಬರ್ತಾ ಅಂದ್ರೆ ವಿಚಾರ ಮಾಡೋ ಸಂಗತಿ ಐತಿ. ಮಿನಿಸ್ಟರ್ಗಳಿಗೆ MLA ಕಿಮ್ಮತ್ತಿಲ್ಲ. ಅಂದ್ರೆ ಕಾಂಗ್ರೆಸ್ ಯಾವ ಲೆಕ್ಕ ಕೈಗಾರ ವಿಚಾರ ಮಾಡ್ರಿ. ಪೂರಾ ಭ್ರಷ್ಟಾಚಾರ ತಾಂಡವಾಗ್ತಿದೆ. ಆದಷ್ಟು ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು. ಇಬ್ರು DK ಸಿದ್ದರಾಮಯ್ಯ ಸಚಿವ ಸಂಪುಟ ಪೂರ್ತಿ ಎಲ್ಲ ರಾಜೀನಾಮೆ ಕೊಡಬೇಕು. ಪೂರ್ತಿ ನೀವು ಭ್ರಷ್ಟಾಚಾರ ಎಲ್ಲ ಕಾಂಗ್ರೆಸ್ ಅವ್ರು ಏನ್ ಮಾಡತ್ತಾರ, ಎಲ್ಲ ಈ ಕಡೆ ಫ್ರೀ ಕೊಟ್ಟ ಆ ಕಡೆ ಎಲ್ಲ ಹಿಂದೆ ಭ್ರಷ್ಟಾಚಾರ ಮಾಡಕತ್ತಾರ. ಸಿಕ್ಕಾಪಟ್ಟಿ ಟ್ಯಾಕ್ಸ್ ಸೇರ್ಸಾಕತ್ತಾರ, ಸಿಕ್ಕಾಪಟ್ಟಿ ಎಲ್ಲ ಕಡೆ ನೋಡ್ರಿ. ನಮ್ಮ ಕಾರ್ಪೊರೇಷನ್ ಹಂಗೆ ಐತಿ, ಇನ್ನ ಈ ಆಸ್ತಿ ಬರತ್ತಿಲ್ಲ. ಅಂದ್ರ ಎಲ್ಲಿ ಮಾಡ ಇವರೆಲ್ಲ ಭ್ರಷ್ಟಾಚಾರ ಮಾಡತ್ತಾರ ಅಂದ್ರ ಬಡವ್ರ ಮನೆಗಳು, ಆಶ್ರಯ ಮನೆಗಳು, ಬಡವ್ರ ಮನೆ ಕೊಡಾಕ್ ಮನೆಯವರು ರೊಕ್ಕ ಕೊಟ್ಟು ಇವರೇ ಮಾಡ್ಕೊಂಡ್ ಬರ್ತಾರ. ಅಂದ್ರೆ ಹಂಗ ಮತ್ತೆ ಬಡವ್ರಿಗೆ ಹೇಳ್ತಾರೆ ಬರ್ತಾವ.
ಸಿದ್ದರಾಮಯ್ಯ ಅವ್ರೆ ನೀವು ರಾಜೀನಾಮೆ ಕೊಡ್ರಿ, ಯಾಕೆ ನಿಮ್ಮ ಶಾಸಕರೇ ಅಸಮಾಧಾನಗ್ಯಾರ. ಅವ್ರು ನೀವು ರಾಜೀನಾಮೆ ಕೊಡ್ಲಿಕ್ಕಾದ್ರೆ ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಇವತ್ತು ಹೋರಾಟ ಮಾಡಿ. ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿ. ಇವತ್ತು ಮನೆಗಳು ಬಡ್ರು ಮನಿ ಸಿಗ್ಲಾಕತ್ತಿಲ್ಲ, ಅದಷ್ಟು ಲಗು ಬಡ್ರು ಮನಿ ಸಿಗಲಿ. ಉಚಿತ ಮಾಡ್ರಿ ನೀವು, ಅದು ಹೆಂಗೆ ಉಚಿತ ಮಾಡ್ರಿ? ಬಸ್ ಫ್ರೀ ಹೆಂಗೆ ಮಾಡ್ರಿ ನೀವು? ಈಗ ಬಸ್ ಫ್ರೀ ಮಾಡಿರಲ್ಲ, ಎಲ್ಲ ಉಚಿತ ಮಾಡಾಕತ್ತಿರಲ್ಲ. KB ಲೈಟು ಅದು ಉಚಿತ ಮಾಡಲ್ಲ. ಆಶ್ರಯ ಮನೆ ಬಡ್ರು ಮನೆ ಕೊಡಲ್ಲ ಉಚಿತ. ಏನಾಗೈತಿ ನಿಮಗೆ? ಉಚಿತ ಮನೆ ಕೊಡಬೇಕು, ಅದಕ್ಕೆ ನಮ್ದು ಆಗ್ರಹ ಅದ. ಎಷ್ಟು ಸರ ನಮ್ಮ ಸರ್ಕಾರದಾಗ ವಿಸಾಮಾನ್ಯದಾಗ ಕೆಲವು ಮಂದಿಗೆ ಉಚಿತ ಕೊಟ್ಟಿದ್ರು, ಅಂಗವಿಕಲದವ್ರಿಗೆ ಉಚಿತ ಕೊಟ್ಟಿದ್ರು, ಕೆಲವು ಮಂದಿ ಉಚಿತ ಕೊಟ್ಟಿದ್ರು. ಮತ್ತೆ ಕಡಿಮೆ ರೇಟ್ ಇತ್ತು ಅವಾಗ. ಇವ್ರು 3 ಪಟ್ಟು ರೇಟ್ ಸರ್. ಇವ್ರು 3.5 ಲಕ್ಷ ರೂಪಾಯಿ ಕೊಡಬೇಕು, ಮನೆ ತಗೋಬೇಕು 3 ಲಕ್ಷ ಕೊಡಬೇಕು. ಭಾಳಷ್ಟು ರೇಟ್ ಸರ್ ಇವರೆಲ್ಲ. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ವಿಜಯಪುರ.